ಹಾಯ್ ಹಲೋ, ನಾನು ನಿಮ್ಮ ಬಸವರಾಜ್ ನಾಯ್ಕ್. ಎಲ್ಲರೂ ನನಗೆ ಕಮೆಂಟ್ ಮಾಡಿ ಹೇಳತ್ತಿದ್ರಿ, ಅಣ್ಣ ಇದು SSC GD ಎಕ್ಸಾಮ್ ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಒಬ್ಬೊಬ್ರು ಏನಂತಾರಣ್ಣ, ನಮ್ಮ ಫ್ರೆಂಡ್ಸ್ ಅಥವಾ ಒಬ್ಬೊಬ್ರು 1/4 ನೆಗೆಟಿವ್ ಐತಿ ಅನ್ನತಾರಣ್ಣ, ಒಬ್ಬೊಬ್ರು ಏನಂತಾರ 1/8 ನೆಗೆಟಿವ್ ಐತಿ ಅನ್ನತಾರಣ್ಣ. ಅದ ಸ್ವಲ್ಪ ನಮಗೆ ತಿಳಿಯುವಂಗ ಎಕ್ಸ್ಪ್ಲೇನ್ ಮಾಡಿ ಒಂದು ವಿಡಿಯೋ ಮಾಡೋಣ ಅಂತೇಳಿ ಕಮೆಂಟ್ ಮಾಡ್ರಿ ನನಗೆ. ಅದ್ರ ಸಂಬಂಧ ನಾ ಇವತ್ತ ಈ ವಿಡಿಯೋ ಮಾಡತ್ತನು ನೋಡ್ರಿ. ಈಗ SSC GD ಎಕ್ಸಾಮ್ ಒಳಗೆ ಟೋಟಲ್ 80 ಕ್ವಶನ್ ಇರ್ತಾವ್ರಿ. ಒಂದೊಂದು ಕ್ವಶನ್ಗೆ 2 ಮಾರ್ಕ್ಸ್, ಅಂದ್ರೆ 80 ಕ್ವಶನ್ 160 ಮಾರ್ಕ್ಸ್, 1 ಅವರ್ ಟೈಮ್ ಇರ್ತೈತ್ರಿ. ಇದ್ರೊಳಗೆ ಈ SSC GD ಎಕ್ಸಾಮ್ ಒಳಗೆ ಏನೈತಿ, ನಿಮ್ಗೆ 0.25 ಲೆಸ್ ಐತ್ರಿ. ಅಂದ್ರೆ 1/4 4 ಕ್ವಶನ್ ತಪ್ಪದು ಅಂದ್ರೆ 1 ಮಾರ್ಕ್ಸ್ ಲೆಸ್ ಐತ್ರಿ. ಅದ ಈಗ 1/4 ಲೆಸ್ ಮತ್ತು 1/8 ಲೆಸ್, ಅದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ರೀ. ನೋಡ್ರಿ, ಇವಾಗ ನೀವು ಮಾರ್ಕ್ಸ್ ಕನ್ಸಿಡರ್ ಮಾಡ್ರಿ. ಏನಕ್ಕೈತಿ, 4 ಕ್ವಶನ್ ತಪ್ಪದಾಗ 1 ಮಾರ್ಕ್ಸ್ ಲೆಸ್ ಆಕೈತ್ರಿ. ಅದನ್ನ ನೀವು ಕ್ವಶನ್ ಕನ್ಸಿಡರ್ ಮಾಡ್ರಿ. ಏನಕ್ಕೈತಿ, 8 ಕ್ವಶನ್ ರಾಂಗ್ ಅದು ಅಂದ್ರ ಒಂದು ರೈಟ್ ಆನ್ಸರ್ ಲೆಸ್ ಆಕೈತ್ರಿ. ಅದ ಹಿಂದಿನ ಒಂದು ಫಸ್ಟ್ ವಿಡಿಯೋದಾಗ ಹೇಳಿನ, 8 ಕ್ವಶನ್ ರಾಂಗ್ ಆದಾಗ 1 ರೈಟ್ ಆನ್ಸರ್ ಲೆಸ್ ಆಕೈತಿ ಹೇಳಿ. ಕ್ವಶನ್ ಕನ್ಸಿಡರ್ ಮಾಡಿದಾಗ 1/8 ಆಕೈತ್ರಿ. ಅದ ನೀವು ಮಾರ್ಕ್ಸ್ ಕನ್ಸಿಡರ್ ಮಾಡಿದಾಗ 0.25 ಅಥವಾ 1/4 ಆಕೈತ್ರಿ. ಅದೊಂದು ಕ್ಲಾರಿಫಿಕೇಶನ್ ಕೊಡಕ್ಕೆ ಇವತ್ತು ಹೇಳತ್ತೇನ್ರಿ. ಮತ್ತೆ ಈಗ ನೋಡ್ರಿ, ನೀವು ಹಂಗ ಈಗ ನಿಮಗ ಅಷ್ಟು ಕ್ವಶನ್ ಹಾಕಂತ ಒಂದು ವಿಡಿಯೋದಾಗ ಹೇಳಿನಿ ನಾನು. ಅದ ಯಾವ ರೀತಿ ಅನ್ನೋದು ಹೇಳ್ತೀನಿ. ಅಷ್ಟು ಕ್ವಶನ್ ಅಂದ್ರೆ ನಿಮ್ಗೆ ಒಂದು 60 ಕ್ವಶನ್, 50ರಿಂದ 60 ಕ್ವಶನ್ ಆದ್ರೂ ಅಕ್ಯುರೇಟ್ ಗೊತ್ತಿರ್ಬೇಕ್ರಿ. ನಿಮಗೆ ಮೊದಲ ಕರೆಕ್ಟ್ ಆನ್ಸರ್ ಮಾಡಿರ್ಬೇಕು ನೀವು. ಇನ್ನೊಂದು 20 ಕ್ವಶನ್ ನಿಮಗೆ ಗೊತ್ತಿಲ್ಪ, ಒಬ್ಬೊಬ್ರ 60 ಕ್ವಶನ್ ಹಾಕಿದ್ರು ನಡೆಯುತ್ತೀರಿ. ನಿಮಗೆ 60 ಕ್ವಶನ್ ಹಾಕಿದ್ರು ನೀವು ಅಂದ್ರೆ ಅಕ್ಯುರೇಟ್ ಒಂದು 55 ಮ್ಯಾಗಿದ್ದು ಅಂದ್ರೂ ಕ್ವಾಲಿಫೈ ಆಕೇರಿ. ಅದ ನೀವು ಈಗ 60 ಹಾಕಿರ್ತೀರಿ, ಬಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಂಗಿಲ್ಲ. ಅವು ಕರೆಕ್ಟ್ ಹಾಕೋವಿಲ್ಲ, ಒಂದು ತಪ್ಪ ಆಗ್ಬೋದು, ಹಿಂಗಂತೇಳಿ ಇರ್ತೈತಿ. ನೋಡ್ರಿ, ಇವಾಗ ನಿಮ್ ಫ್ರೆಂಡ್ಸ್ ಹೇಳ್ತಿರ್ತಾರು, ಮತ್ತೆ ಆಲ್ಮೋಸ್ಟ್ ಈಗ ಒಬ್ಬೊಬ್ರು ಕ್ವಾಲಿಫೈ ಆದವರು ಅಂದ್ರೆ ಈಗ ಜಾಬ್ದಾಗ ಇದ್ದವ್ರು ಹೇಳ್ತಿರ್ತಾರು, ನೆಗೆಟಿವ್ ಕಡಿಮೆ ಐತಿ, ಅಷ್ಟು ಕ್ವಶನ್ ಅಟೆಂಪ್ಟ್ ಮಾಡಬೇಡ್ರಿ ಅಂತೇಳಿ. ಅದನ್ನ ಇವತ್ತು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಯಾವ ರೀತಿ ನೆಗೆಟಿವ್ ಕಡಿಮೆ ಐತಿ, ಯಾವ ರೀತಿ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಐತಿ, ಯಾವ ರೀತಿ ನೀವು ಅಷ್ಟು ಕ್ವಶನ್ ಹಾಕಿರ ಏನಾಕೈತಿ ಅಂತ ಹೇಳ್ತೀನಿ ನೋಡ್ರಿ. ಈಗ ನೋಡ್ರಿ, ನೀವು ಆಲ್ಮೋಸ್ಟ್ 50ರಿಂದ 60 ಕ್ವಶನ್ ಹಾಕಿರ್ತೀರಿ. ಇನ್ನೊಂದು 20 ಕ್ವಶನ್ ನಿಮಗೆ ಗೊತ್ತಿರ್ಲತ್ತಾನು. ಈಗ 20 ಕ್ವಶನ್ದಾಗ 20 ಕ್ವಶನ್ ಹಾಕ್ತಿರಿ. ನೀವು ಹಾಕಿದಾಗ ಏನಾಕೈತಿ, 20 ಕ್ವಶನ್ದಾಗ ಒಂದು 4 ಕರೆಕ್ಟ್ ಆದವು ಅಂತ ಅನ್ಕೊಂಡು ನಾವು 4ರಿಂದ 5 ಆಗ್ಬೋದು, 8 ಆಗ್ಬೋದು, 10 ಕ್ವಶನ್ ಕರೆಕ್ಟ್ ಆಗ್ಬೋದು. ಬಟ್ ನಾವು ಹಂಗ ಕಡಿಮೆ ಒಂದು ಕ್ವಶನ್ ಕರೆಕ್ಟ್ ಆದ ತಿಳ್ಕೊಂಡು ಲೆಕ್ಕ ಮಾಡೋಣ ಹೋಗಿ. ಈಗ 4 ಕ್ವಶನ್ ಕರೆಕ್ಟ್ ಆದವ್ರಿ. 4 ಕ್ವಶನ್ ಕರೆಕ್ಟ್ ಆದ್ರೆ 8 ಮಾರ್ಕ್ಸ್ ಬರ್ತಾವ ನಿಮ್ಗೆ, 8 ಮಾರ್ಕ್ಸ್ ಬರ್ತಾವ್ರಿ. 8 ಮಾರ್ಕ್ಸ್ ಬಂದ್ರ ಈಗ 16 ಕ್ವಶನ್ ರಾಂಗ್ ಆಗಿರ್ತಾವ ನಿಮಗೆ. 20ರಾಗ 4 ಕರೆಕ್ಟ್ ಅದು, 16 ಕ್ವಶನ್ ರಾಂಗ್ ಆಗಿರ್ತಾವು. 16 ಕ್ವಶನ್ಗೆ ನಿಮಗೆ ನೆಗೆಟಿವ್ ಎಷ್ಟು ಆಕೈತಿ, 4 ಮಾರ್ಕ್ಸ್ ನೆಗೆಟಿವ್ ಆಕೈತ್ರಿ. 0.25 ಅಂದ್ರೆ 4 ಮಾರ್ಕ್ಸ್ ನೆಗೆಟಿವ್ ಆಕೈತಿ. ನಿಮಗೆ ಎಲ್ಲ 20 ಕ್ವಶನ್ದಾಗ ನೆಗೆಟಿವ್ ಎಲ್ಲ ತೆಗೆದು ಎಷ್ಟು ಆಕೈತಿ, ಬರೀ 4 ಕ್ವಶನ್ ಕರೆಕ್ಟ್ ಆದ್ರೂ ನಿಮಗೆ 4 ಮಾರ್ಕ್ಸ್ ಬರ್ತಾವ್ರಿ. 20 ಕ್ವಶನ್ದಾಗ 4 ಕ್ವಶನ್ ಕರೆಕ್ಟ್ ಆದ್ರೂ ಎಲ್ಲ ನೆಗೆಟಿವ್ ತೆಗೆದು 4 ಮಾರ್ಕ್ಸ್ ಬರ್ತಾವ. ಅದೇ ಈಗ 10 ಕ್ವಶನ್ ತಗೊಂಡು 10 ಕ್ವಶನ್ ಒಳಗೆ ಬರೀ 2 ಕ್ವಶನ್ ನಿಮಗೆ ಕರೆಕ್ಟ್ ಆದವು ಅಂದ್ರೆ ಎಷ್ಟಾಕೈತಿ, 4 ಮಾರ್ಕ್ಸ್ ಬರ್ತಾವ. ರಾಂಗ್ ಎಷ್ಟಾಗಿರ್ತಾವ, 8 ಕ್ವಶನ್ ರಾಂಗ್ ಆಗಿರ್ತಾವ. 8 ಕ್ವಶನ್ ರಾಂಗ್ ಆದ್ರೆ ನಿಮ್ಗೆ ಲೆಸ್ ಆಕೈತಿ, ಎಷ್ಟಾಕೈತಿ, 2 ಮಾರ್ಕ್ಸ್ ಲೆಸ್ ಆಕೈತಿ. 2 ಕ್ವಶನ್ ಕರೆಕ್ಟ್ ಆಗಂತೆ 4 ಮಾರ್ಕ್ಸ್ ಬಂದಿರ್ತಾವ. ನೀವು 4 ಮಾರ್ಕ್ಸ್ದಾಗ 2 ಮಾರ್ಕ್ಸ್ ಲೆಸ್ ತೆಗೆದ್ರ 2 ಮಾರ್ಕ್ಸ್ ಬರ್ತಾವ ನೀವು. ನೋಡ್ರಿ, ಈಗ ಒಬ್ಬೊಬ್ರು ಏನ್ ಮಾಡ್ತಾರೋ, ಈಗ ಬರೀ 0.25ದಾಗ ಕ್ವಾಲಿಫೈ ಆಗಂಗಿಲ್ಲ ಅಥವಾ ಸೆಲೆಕ್ಷನ್ ಆಗಿರಂಗಿಲ್ಲ. ಎಷ್ಟೋ ಮಂದಿ ನಾನು ನೋಡಿದೆ, ನಮ್ಮ ದೋಸ್ತರನ್ನ 2 ಸರಿ 0.25ದಾಗ ಸೆಲೆಕ್ಟ್ ಆಗಿಲ್ಲ ಫೈನಲ್ ಕಟ್ ಆಫ್ದಾಗ. ಅದಕ್ಕಾಗಿ ನಮಗೆ ಬರೀ 0.25 ಭಾಳ ಮುಖ್ಯ ಆಕೈತಿ, 1 ಮಾರ್ಕ್ಸು ಭಾಳ ಮುಖ್ಯ ಆಕೈತಿ, 2 ಮಾರ್ಕ್ಸು ಬೇಕಾಗೈತಿ. ಯಾವ ಟೈಮ್ ಹೆಂಗಿರ್ತೈತಿ ಹೇಳಕ್ ಬರಂಗಿಲ್ಲ. ಈಗ ನೋಡ್ರಿ, 20 ಕ್ವಶನ್ ಹಾಕಿರಿ, ಬರೀ 4 ಕ್ವಶನ್ ಕರೆಕ್ಟ್ ಅದು ಅಂದ್ರೂ ನಿಮಗೆ 4 ಮಾರ್ಕ್ಸ್ ಬರ್ತಾವ. ಅದ 10 ಕ್ವಶನ್ ಹಾಕಿರಿ, 10 ಕ್ವಶನ್ದಾಗ ಬರೀ 2 ಕ್ವಶನ್ ಕರೆಕ್ಟ್ ಆದ್ರೂ ಎಷ್ಟು ಮಾರ್ಕ್ಸ್ ಬರ್ತಾವ, ನಿಮಗೆ 2 ಮಾರ್ಕ್ಸ್ ಬರ್ತಾವ್ರಿ. ಅದ ನಿಮಗೆ ಅದೇನು ಬಿಡು 2 ಮಾರ್ಕ್ಸ್ ಅಷ್ಟು ಲೆಸ್ ಅದು ಅಂದ್ರೆ ಹೆಂಗೆ ಮಾಡೋದ ಅಂತೇಳಿ ಇತ್ತಂದ್ರೆ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಒಬ್ಬರು ಬರೀ 0.25ದಾಗೂ ಸೆಲೆಕ್ಟ್ ಆಗಿಲ್ಲ. ನೋಡ್ರಿ, ಅದ ನಿಮ್ಮ ಡಿಪೆಂಡ್ ಬಿಟ್ಟಿದ್ರಿ. ನಾ ಒಂದು ವಿಡಿಯೋದಾಗ ಅಷ್ಟು ಕ್ವಶನ್ ಹಾಕಿದ್ದೀನಿ, ಬಟ್ ಇವಾಗ ಹೇಳತ್ತನು ಅದ ನಿಮ್ಮ ಡಿಪೆಂಡ್ ಬಿಟ್ಟಿದ್ದು. ಯಾಕಂದ್ರೆ ಮತ್ತೆ ನಾನು ಹಿಂದಿಗಿಡ್ಸಿ ಭಯಕ್ಕೆ ಹೋಗ್ಬೇಡ್ರಿ. ಬಟ್ ನಾ ಹೆಂಗಂದ್ರೆ ಈಗ 50-50 ಇದ್ದಿದ್ದು ಹಾಕ್ರಿ. ಈಗ ನಿಮಗೆ ಡೌಟ್ ಇರ್ತೈತ್ರಿ, ಇದು 4 ಆಪ್ಷನ್ದಾಗ ಬರೀ 2 ಆಪ್ಷನ್ ಮೇಲೆ ಡೌಟ್ ಇರ್ತೈತಿ. ನಿಮಗೆ ಆಧಾರ ಆಗಿರ್ತೈತಿ, ಇಲ್ಲ ಇದಾರ ಆಗಿರ್ತೈತಿ, ಡೌಟ್ ಇರ್ತೈತಿ. ಅಂತ ಹೊತ್ತು ಇದ್ದಿದ್ದು ಹಾಕ್ರಿ, ನಡೀತಿ. ಹಂಗೇನ ಲೆಸ್ ಕಡಿಮೆ ಇರ್ತೈತಿ. ಅಂದ್ರೆ ಲೆಸ್ ಕಡಿಮೆ ಇರ್ತೈತಿ ಅಂದ್ರೆ ಏನ, 0.25 ಅಂದ್ರೆ 4 ಕ್ವಶನ್ ತಪ್ಪದು ಅಂದ್ರೆ 1 ಮಾರ್ಕ್ಸ್ ಲೆಸ್ ಇರ್ತೈತಿ. ಬಟ್ ನಿಮಗೆ ಇದು ಏನು ಯೂಸ್ಫುಲ್ ಅಂದ್ರೆ, ಅದ್ರಾಗ 1 ಕ್ವಶನ್ ಕರೆಕ್ಟ್ ಆದ್ರೆ ನಿಮಗೆ 2 ಮಾರ್ಕ್ಸ್ ಬರ್ತಾವ. ಅದಕ್ಕಾಗಿ ಇದು ಒಂದು ಪ್ಲಸ್ ಪಾಯಿಂಟ್ ಇದೆ ಅಂತ ಹೇಳ್ಬೋದು. ನೋಡ್ರಿ,
ನಿಮಗೆ ಯಾವ ರೀತಿ ಒಂದು 50-60 ಕ್ವಶನ್ ಕರೆಕ್ಟ್ ಇದ್ದು ಅಂದ್ರೆ ನೀವೇನು ಹೆಚ್ಚು ಅಟೆಂಪ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಬಟ್ ನಿಮಗೆ ಸ್ವಲ್ಪ ಡೌಟ್ ಇತ್ತಂದ್ರೆ ಅಟೆಂಪ್ಟ್ ಮಾಡಿರಿ, ನಡೀತೈತಿ. 50-50 ಇದ್ದದ್ದು ಇಂಥವು ಕ್ವಶನ್ ಅಟೆಂಪ್ಟ್ ಮಾಡಿರಿ, ಆಲ್ಮೋಸ್ಟ್ ಆಗ್ಬೋದು. ಏನು ಯಾರೇ ಎಷ್ಟು ದಡ್ಡ ಇದ್ರು 20 ಕ್ವಶನ್ ಯಾರೂ ತಪ್ಪಾಗಂಗಿಲ್ಲ ರೀ. ಯಾಕಂದ್ರೆ ಹೆಂಗೆ ಹಾಕಿದ್ರು ಅವ್ರು ಒಂದು 4 ಕ್ವಶನ್ ಕರೆಕ್ಟ್ ಆಗತ್ತವ. 4 ಕ್ವಶನ್ ಕರೆಕ್ಟ್ ಆದ್ರೂ ಒಂದು 4 ಮಾರ್ಕ್ಸ್ ಬರ್ತಾವು ನೋಡ್ರಿ. ಇದಂತಿ ನಾರ್ಮಲೈಸ್ ಅಂತ ಅಕ್ಯುರೇಸಿ ಮ್ಯಾಗ ಕೊಡಂಗಿಲ್ಲ ರೀ ಆಗಿರ್ಬೋದು. ಮತ್ತು ನಂದ 3 ವರ್ಷ ಇದೇನು ಎಕ್ಸಾಮದ ಎಕ್ಸ್ಪೀರಿಯನ್ಸ್ ಮ್ಯಾಗ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನಮ್ಮ ದೋಸ್ತರದ ನಾರ್ಮಲೈಸ್ ಮಾರ್ಕ್ಸ ನಂದ, ಮತ್ತು ಯಾರ್ಯಾರು ಒಂದ ಶಿಫ್ಟ್ ಸೇಮ್ ಬಂದಾವ ಅವ್ರದ ಎಲ್ಲಾರ್ದು ಭಾಳ ಮಂದಿ ಫೋನ್ ಹಚ್ಚಿ ಅವ್ರು ನಾರ್ಮಲೈಸ್ ಮಾರ್ಕ್ಸ್ ಬಿಡಿಸ್ಕೊಂಡ ಎಲ್ಲ ಅದನ್ನ ಅನಾಲಿಸಿಸ್ ಮಾಡಿ, ಮತ್ತು SSC ಅವರು ಒಂದೇನೋ 2025 ಒಂದು ನಾರ್ಮಲೈಸ್ ನೋಟಿಸ್ ಐತ್ಲ ಆಫೀಸಲ್ಲಿ ನೋಟಿಸ್ ಐತದ, ಅದ್ರೊಳಗೆ ಹೆಂಗೆ ನಾರ್ಮಲೈಸ್ ಕೊಡ್ತು ಅಂತ ಹೇಳಿದಾರಲ್ಲ, ಅದನ್ನೆಲ್ಲ ನಾವು ಸ್ವಲ್ಪ ಹಿಂಗೆ ಓದ್ಕೊಂಡು ಸ್ಟಡಿ ಮಾಡಿ ನಿಮಗೆ ಆ ನಾರ್ಮಲೈಸ್ ಮಾರ್ಕ್ಸ್ ಬಗ್ಗೆ ಒಂದು ವಿಡಿಯೋ ಮಾಡೀನಿ ನೋಡ್ರಿ. ಅದು ನಾರ್ಮಲೈಸ್ ಮಾರ್ಕ್ಸ್ ಅಂತ ಅಕ್ಯುರೇಸಿ ಮ್ಯಾಗ ಕೊಡಂಗಿಲ್ಲ, ಅದೇನೊಂದು ಸ್ಟ್ಯಾಟಿಸ್ಟಿಕಲ್ ಫಾರ್ಮುಲಾ ಐತಿ ಅದ್ರ ಮ್ಯಾಗ ಕೊಡ್ತಾರೋ. ಅದಕ್ಕಾಗಿ ನಿಮ್ಮ ರಾ ಮಾರ್ಕ್ಸನ್ನ ಚಲೋ ತಿಂಗಿ ಮಾಡ್ರಿ. ಎಷ್ಟು ನಾವು ರಾ ಮಾರ್ಕ್ಸ್ ಚಲೋ ಆಕೈತಿ ಅಷ್ಟು ಮತ್ತು ಇವು ಬರ್ತಾವೆ ನಿಮಗೆ ನಾರ್ಮಲೈಸ. ಅಂದ್ರೆ ಅದು ನಾರ್ಮಲೈಸ ನಿಮ್ಮ ಶಿಫ್ಟ್ ಮ್ಯಾಗ ಡಿಪೆಂಡ್ ಇರ್ತೈತ್ರಿ. ನಿಮ್ಮ ಶಿಫ್ಟ್ ಎಲ್ಲ ಎವರೇಜ್ ತೆಗಿತಾರೋ, ಮತ್ತು ಓವರಾಲ್ ಅಷ್ಟು ಶಿಫ್ಟ್ ಎವರೇಜ್ ತೆಗಿತಾರೋ, ನಿಮ್ಮ ರಾ ಮಾರ್ಕ್ಸ್ ಎಲ್ಲ ತೊಗೊಂಡು ಮತ್ತು ಅದನ್ನ ನಾರ್ಮಲೈಸ್ ಮಾಡ್ತಾರೋ ನೋಡ್ರಿ. ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರೂ ಇನ್ನೂ ತುಂಬ ಚಲೋ ತಂಗಿ ಅಭ್ಯಾಸ ಮಾಡಿರಿ. ಆದಷ್ಟು ಹೆಚ್ಚು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನು ಬಿಡಿಸ್ರಿ, ಅದ ನಿಮಗೊಂದು ಹೆಲ್ಪ್ಫುಲ್ ಆಕೈತಿ. 2025, 24, 23 ಎಷ್ಟು ಆಕೈತಿ, ಎಷ್ಟು ಸಾಧ್ಯ ಆಕೈತಿ ಅಷ್ಟು ಬಿಡಿಸ್ರಿ. ಎಷ್ಟು ಕ್ವಶನ್ ಪೇಪರ್ ಬಿಡಿಸ್ತೀರಿ ಅಷ್ಟು ನಿಮಗೆ ಟೈಮ್ ಸೇವಿಂಗ್, ಟೈಮ್ ಹೆಂಗೆ ಮ್ಯಾನೇಜ್ ಮಾಡೋದು, ಯಾವ ಸೆಕ್ಷನ್ಗೆ ಎಷ್ಟು ಟೈಮ್ ಹೋಗ್ತೈತಿ, ಯಾವ ಸೆಕ್ಷನ್ ಎಷ್ಟು ಟೈಮ್ ಕೊಡಬೇಕು ಅನ್ನೋದು ಟೈಮ್ ಮ್ಯಾನೇಜ್ ಮಾಡೋದು ನಿಮಗೆ ಒಂದು ಐಡಿಯಾ ಬರ್ತೈತಿ. ಮತ್ತು ಅಂದರೆ ಎಕ್ಸಾಮದ ಫೇರ್ನೆಸ್ ಹೋಗ್ಬಿಡೋದು ನಿಮಗೆ. ಎಕ್ಸಾಮ್ ಹೆಂಗಿರ್ತೈತಿ ಏನು ಅಂತೇಳಿ ಅಂಜಿಕೆ ಇರ್ತೈತಿ, ಸ್ವಲ್ಪ ಗೊಂದಲಮಯ ಆಕೈತಿ. ಅದ್ರ ಸಂಬಂಧ ನಿಮಗೆ ಎಕ್ಸಾಮದ ಎಲ್ಲ ಅಂಜಿಕೆ ಹೋಗ್ತೈತಿ. ಎಷ್ಟು ಕ್ವಶನ್ ಪೇಪರ್ ಬಿಡಿಸ್ತೀರಿ ಅಷ್ಟು ಪರ್ಫೆಕ್ಟ್ ಆಕೇರಿ. ನಿಮಗೆ ನೋಡ್ರಿ ಎಕ್ಸಾಮ್ ಹಾಲ್ ಒಳಗೆ ಅಂದರೆ ಎಕ್ಸಾಮ್ ಸೆಂಟ್ರಿಗೆ ಹೋದಾಗ ಎಕ್ಸಾಮ್ ಬರೆಯುವಾಗ ಏನಾಕೈತಿ, ಏನು ಬಿಡಪ್ಪ ಇದು ಫೋನ್ಯಾಗ ಟೆಸ್ಟ್ ಬರ್ದಂಗೆ ಆದ್ಲ ಅನಿಸ್ಬಿಡ್ತೈತಿ ನಿಮಗೆ. ಎಕ್ಸಾಮ್ ಫೀಲ್ ಅನ್ಸಂಗಿಲ್ಲ ಅದು. ನಾನು ಕೇಳ್ತಂದ್ರೆ ಆಲ್ಮೋಸ್ಟ್ ನೀವು ಯಾವಾಗ ಒಂದು 100-150 ಕ್ವಶನ್ ಪೇಪರ್ ಯಾರು ಬಿಡಿಸಿರ್ಬೇಕು ನೀವು, ಅಂದಾಗ ನಿಮಗೆ ಸ್ವಲ್ಪ ಸ್ಕೋರು ಚಲೋ ಆಕೈತಿ. ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಯಾರ SSGD ಓದಾಡಿದ್ರೆ ಅವರಿಗೆ ಶೇರ್ ಮಾಡಿ. ಮತ್ತು ಈಗ ನೋಡ್ರಿ ಯಾರೂ ಪರ್ಫೆಕ್ಟ್ ಇರಂಗಿಲ್ಲ, ಎಲ್ಲರಲ್ಲೂ ಸ್ವಲ್ಪ ನ್ಯೂನತೆಗಳು ಕೊರತೆಗಳು ಇರ್ತಾವೆ. ನನ್ನಲ್ಲಿಯೂ ಸ್ವಲ್ಪ ಏನರ ಮಿಸ್ಟೇಕ್ಸ್ ಆಗಕ್ಕಿದ್ರೆ ನನಗೆ ಕಾಮೆಂಟ್ ಮಾಡಿರಿ, ನಾ ಎಲ್ಲ ಅವ್ನು ತಿದ್ಕೋತನು. ಓಕೆ, ಥ್ಯಾಂಕ್ ಯು.